ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯಲ್ಲಿ ಬರುವಂತಹ ಮಾನಸಿಕ ಅಂಕಗಣಿತ ಚಾಪ್ಟರ್ 3 ಅಭ್ಯಾಸ 3.1 ರಲ್ಲಿ ಬರುವಂತಹ ಲೆಕ್ಕಗಳನ್ನು ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಕೆಳಗಿನ ಸಂಖ್ಯೆಗಳನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಒಂದನೆಯದು 7547. ಈಗ ಇಲ್ಲಿ ಸಂಖ್ಯೆಗಳನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಎಂದು ಕೊಟ್ಟಾಗ ಬಿಡಿ 10, 100, ಇದು 1000, ಇದರ ಸಮೀಪ ಇರೋದು ಇದು 100. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಅಂಕಿಯು 5 ಅಥವಾ 5ಕ್ಕಿಂತ ಹೆಚ್ಚು ಇದ್ದಾಗ, ಅಂದರೆ 5, 6, 7, 8, 9 ಹೀಗಿದ್ದಾಗ ನಾವು 1000ದ ಸ್ಥಾನಕ್ಕೆ 1ನ್ನು ಕೂಡಿಸಬೇಕು. 5ಕ್ಕಿಂತ ಕಡಿಮೆ ಇದ್ದಾಗ 4, 3, 2, 1 ಹೀಗಿದ್ದಾಗ ನಾವು ಇದನ್ನು 0 ಆಗಿ ಬದಲಾಯಿಸಬೇಕು. 7547 ಸಂಖ್ಯೆಯು 7000ದಿಂದ 8000 ರೊಳಗೆ ಇದೆ. ಝೀರೋಗೆ ಬದಲಾಯಿಸಿ. 7547. ಈಗ ಇದನ್ನು ನಾವು 1000ದ ಸ್ಥಾನಕ್ಕೆ 1ನ್ನು ಸೇರಿಸಬೇಕು. 1000ದ ಸ್ಥಾನಕ್ಕೆ 1ನ್ನು ಸೇರಿಸಿ. 1000ದ ಸ್ಥಾನಕ್ಕೆ ನಾವು 1ನ್ನು ಸೇರಿಸಿದಾಗ ಇಲ್ಲಿ 3469. ಈ ಸಂಖ್ಯೆಯು 2000ದಿಂದ 3000 ರೊಳಗೆ ಇದೆ. ಈಗ ಇಲ್ಲಿ ನಾವು 3469 ಇಲ್ಲಿ ಬರೆದುಕೊಳ್ಳೋಣ. 3469. ಈ ಸಂಖ್ಯೆಯು 2000ದಿಂದ 3000 ರೊಳಗೆ ಇದೆ. ಈಗ 1000ದ ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸೋಣ. ಬಿಡಿ 10, ಇದು 100, ಇದು 5ಕ್ಕಿಂತ ಕಡಿಮೆ ಇದೆ. ಈ ಅಂಕಿಯು 4, 3, 2, 1 ಇದ್ದಾಗ ಇದನ್ನು ನಾವು 0ಗೆ ಬದಲಾಯಿಸಬೇಕು. ಈಗ ನಮ್ಮ ಉತ್ತರ 3000. ಮೂರನೆಯದು 15238. 1238. ಇದು ಬಿಡಿ, ಇದು 10, ಇದು 100, ಇದು 1000, ಇದು 10,000. 10,000ದ ಸ್ಥಾನದಲ್ಲಿರುವ ಅಂಕಿಯಲ್ಲಿ ಬದಲಾವಣೆಯಾಗುವುದಿಲ್ಲ. ಹಾಗಾಗಿ ಇದನ್ನು ನಾವು ಉತ್ತರ 15,000. ನಾಲ್ಕನೆಯದು 32,658. 32,658. ಇದು ಬಿಡಿ 10, 100, 1000, ಇದು 10,000. 1000ದ ಸ್ಥಾನಕ್ಕೆ ಇಲ್ಲಿ ನಾವು 1ನ್ನು ಸೇರಿಸಬೇಕು. ಆಗ ನಮ್ಮ ಉತ್ತರ ಇಲ್ಲಿ 1000ದ ಸ್ಥಾನಕ್ಕೆ 1ನ್ನು ಸೇರಿಸಿದಾಗ ಇಲ್ಲಿ ನಮ್ಮ ಉತ್ತರ 33,000. ಪ್ರಶ್ನೆ 2. ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಒಂದನೆಯದು 26,674. 26,674. ಬಿಡಿ 10, 100, 1000, ಇದು 10,000.
10,000. 10,000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ ನಾವು ಒಂದನ್ನು ಸೇರಿಸಬೇಕು. 10,000ದ ಸ್ಥಾನಕ್ಕೆ ಒಂದನ್ನು ಸೇರಿಸಿದಾಗ ಉತ್ತರ 30,000 ಆಗತ್ತೆ. ಇಲ್ಲಿ ನಾವು ಒಂದನ್ನು ಸೇರಿಸಿದಾಗ ಇದು ಬಿಡಿ 10, 100, 1000 ಇದು 0ಗೆ ಬದಲಾಗುತ್ತದೆ. ಎರಡನೆಯದು 32,464. 32,464 ಬಿಡಿ 10, 100, 1000. ಈಗ 10,000ದ ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸಿದಾಗ ಇದು 1000ದ ಸ್ಥಾನ, ಇದು 5ಕ್ಕಿಂತ ಚಿಕ್ಕದಾಗಿದೆ, ಹಾಗಾಗಿ ಇದು 0ಗೆ ಬದಲಾಗುತ್ತದೆ. ಇದು 10,000ದ ಸ್ಥಾನ, ಇದು ಹಾಗೆಯೇ ಇರುತ್ತದೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 30,000. ಮೂರನೆಯದು 46,379. 46,379 ಬಿಡಿ 10, 100, 1000. ಈಗ 10,000 ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸಿದಾಗ ಇದು 1000 ಸ್ಥಾನದಲ್ಲಿರುವುದು 5ಕ್ಕಿಂತ ಇದು ಹೆಚ್ಚಿದೆ. ಅಂದರೆ 5, 6, 7, 8, 9 ಇದ್ದಾಗ ನಾವು 10,000ದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು. 10,000ದ ಸ್ಥಾನಕ್ಕೆ ಒಂದನ್ನು ಸೇರಿಸಿದಾಗ ಉತ್ತರ 50,000. ಈ ಉಳಿದ 3 ಸ್ಥಾನಗಳು ಬಿಡಿ 10, 100 ಇವು ಕೂಡ 0ಗೆ ಬದಲಾಗುತ್ತದೆ. ನಾಲ್ಕನೆಯದು 53,668. ಬಿಡಿ 10, 100, 1000. ಇದು 10,000ದ ಸ್ಥಾನದಲ್ಲಿರುವ ಅಂಕಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ಇದು 1000 ಸ್ಥಾನದಲ್ಲಿದೆ. ಇದು 5ಕ್ಕಿಂತ ಚಿಕ್ಕದಾಗಿದೆ. ಅಂದರೆ 4, 3, 2, 1 ಬಂದಾಗ ಇದು 0ಗೆ ಬದಲಾಗುತ್ತದೆ. ಹಾಗಾಗಿ ನಮ್ಮ ಉತ್ತರ 50,000. 10,000ದ ಸ್ಥಾನದಲ್ಲಿರುವ ಅಂಕಿಯಲ್ಲಿ ಬದಲಾವಣೆ ಇಲ್ಲ. ಮೂರನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಿರಿ. ಇದರಲ್ಲಿ ಒಂದನೆಯದು 42,125 ಪ್ಲಸ್ 35,637. ಈಗ ಉತ್ತರ 42,125ನ್ನು ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಇದು 42,000 ಆಗತ್ತೆ. 35,637ನ್ನು ಸಮೀಪದ 1000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದು 36,000 ಆಗುತ್ತೆ. ಈಗ ಇದನ್ನು ನಾವು ಪ್ಲಸ್ ಮಾಡಿದಾಗ ನಮ್ಮ ಅಂದಾಜು ಮೊತ್ತ ನಮ್ಮದು ಇದು 0, 0, 2ರಲ್ಲಿ 6 ಕೂಡಿಸಿದರೆ
8, 4ರಲ್ಲಿ 3 ಕೂಡಿಸಿದರೆ 7. ಇಲ್ಲಿ ನಮ್ಮದು ಅಂದಾಜು ಮೊತ್ತ 78,000 ಆಗುತ್ತೆ. ಈಗ ನಾವು ನೈಜ ಸಂಕಲನದಿಂದ ತಾಳೆಯನ್ನು ನೋಡೋಣ. ನೈಜ ಸಂಕಲನದಿಂದ ತಾಳೆ ನೋಡುವುದು. ನಲವತ್ತೆರಡು ಸಾವಿರದ 125, 35,637 ನಾವು ಕೂಡಿಸ್ಕೊಳ್ಳೋಣ. 5ರಲ್ಲಿ 7 ಕೂಡಿಸಿದರೆ 12, ಒಂದು ಕೈಲ ಇಲ್ಲಿ 2, 2, 3, 5, ಇದು 1 ಕೂಡಿಸಿದರೆ 6, 1ರಲ್ಲಿ 6 ಕೂಡಿಸಿದರೆ 7, 2ರಲ್ಲಿ 5 ಕೂಡಿಸಿದರೆ 7, 4ರಲ್ಲಿ 3 ಕೂಡಿಸಿದರೆ 7. ಇಲ್ಲಿ ನಮ್ಮ ಉತ್ತರ 77,762 ಬರುತ್ತೆ. ಎರಡನೆಯ ಲೆಕ್ಕ 54,837 ಪ್ಲಸ್ 41,354. ಈಗ ನಾವು ಮೊದಲು 54,837 ಸಾವಿರದ ಸ್ಥಾನಕ್ಕೆ ಅಂದಾಜಿಸೋಣ. 54,837 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಇದು 55,000 ಆಗುತ್ತೆ. 41,354 ಸಮೀಪದ ಸಾವಿರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದು 41,000 ಆಗತ್ತೆ. ಇದನ್ನು ನಾವು ನಮ್ಮ ಅಂದಾಜು ಮತ್ತು ಎಷ್ಟು ಅನ್ನೋದನ್ನು ನೋಡೋಣ. ಅಂದಾಜು ಮೊತ್ತ 5ರಲ್ಲಿ 1 ಕೂಡಿಸಿದರೆ 6, 5ರಲ್ಲಿ 4 ಕೂಡಿಸಿದರೆ 9. ಇಲ್ಲಿ ನಮ್ಮ ಅಂದಾಜು ಮೊತ್ತ 96,000. ಈಗ ನಾವು ತಾಳೆಯನ್ನು ನೋಡೋಣ. ನೈಜ ಸಂಕಲನದಿಂದ ತಾಳೆ ನೋಡುವುದು. $54,837 ಪ್ಲಸ್ 41,354 ನಾವು ಇಲ್ಲಿ ಸಂಕಲನ ಮಾಡೋಣ. 7ರಲ್ಲಿ 4 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1, 3, 5 ಹಾಗೂ 1 ಕೂಡಿಸಿದಾಗ 9, 8ರಲ್ಲಿ 3 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1, 4, 4ರಲ್ಲಿ 2 ಕೂಡಿಸಿದರೆ 6, 5ರಲ್ಲಿ 4 ಕೂಡಿಸಿದರೆ 9, ಇಲ್ಲಿ 96,191 ಬರುತ್ತೆ. ಈಗ ಮೂರನೆಯ ಲೆಕ್ಕ 33,231 ಪ್ಲಸ್ 20,097. 33,231 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗೂ 20,097 ಸಮೀಪದ ಸಾವಿರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಅಂದಾಜು ಮೊತ್ತ ಎಷ್ಟು ಬರುತ್ತದೆ ಅನ್ನೋದನ್ನು ನಾವು ಈಗ ನೋಡೋಣ. $33,231 ಇದ್ದಿದ್ದು ಇಲ್ಲಿ ನಾವು ಅಂದಾಜಿಸಿದಾಗ 33,000 ಆಗುತ್ತೆ. ಹಾಗೂ 20,097 ಇದ್ದಿದ್ದು ಇಲ್ಲಿ 20,000 ಆಗುತ್ತೆ. ಈಗ ಅಂದಾಜು ಮೊತ್ತ 53,000. ಈಗ ಇದನ್ನು ನಾವು ತಾಳೆಯನ್ನು ನೋಡೋಣ. ನೈಜ ಸಂಕಲನದಿಂದ ತಾಳೆ ನೋಡುವುದು. $33,231 ಪ್ಲಸ್ 20,097
7. 1ರಲ್ಲಿ 7 ಕೂಡಿಸಿದರೆ 8, 9ರಲ್ಲಿ 3 ಕೂಡಿಸಿದರೆ 12, ಒಂದು ಕೈಲ ಇಲ್ಲಿ 2 ಬರೆಯೋಣ. 2ರಲ್ಲಿ 1 ಕೂಡಿಸಿದರೆ 3, ಇದು 3, 3ರಲ್ಲಿ 2 ಕೂಡಿಸಿದರೆ 5, 53,328. ಈ ಲೆಕ್ಕ 47,463 ಪ್ಲಸ್ 41,541. ಈಗ ಈ ಸಂಖ್ಯೆಯನ್ನು ನಾವು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಇದು 47,463 ಇದ್ದಿದ್ದು ಇದು 47,000 ಆಗುತ್ತೆ. ನೆಕ್ಸ್ಟ್ 41,541 ಸಮೀಪದ ಸಾವಿರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದು 42,000 ಆಗುತ್ತೆ. ಇದರ ಅಂದಾಜು ಮೊತ್ತ 89,000. ಈಗ ನಾವು ನೈಜ ಸಂಕಲನದಿಂದ ತಾಳೆಯನ್ನು ನೋಡಿದಾಗ ನೈಜ ಸಂಕಲನದಿಂದ ತಾಳೆ ನೋಡುವುದು. ನಲವತ್ತೇಳು 47,463 ಪ್ಲಸ್ 41,541. 3ರಲ್ಲಿ 1 ಕೂಡಿಸಿದಾಗ 4, 6ರಲ್ಲಿ 4 ಕೂಡಿಸಿದಾಗ 10, ಇಲ್ಲಿ ಒಂದು ಕೈಲ, ಇಲ್ಲಿ 0, 4, 5 ಹಾಗೂ 1 ಕೂಡಿಸಿದಾಗ 10, ಇಲ್ಲಿ ಒಂದು ಕೈಲ, ಇಲ್ಲಿ 0, 7ರಲ್ಲಿ 2 ಕೂಡಿಸಿದಾಗ 9, 4ರಲ್ಲಿ 4 ಕೂಡಿಸಿದಾಗ 8. ಇದು 89,004 ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಲ್ಲಿ 3.1 ಅಭ್ಯಾಸ ಅರ್ಧವಾಗಿದೆ. ಇನ್ನು ಉಳಿದ ಅರ್ಧ ಅಭ್ಯಾಸವನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕಲಿಯೋಣ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ಉಳಿದ ಅಭ್ಯಾಸವನ್ನು ಕಲಿಯಬಹುದು.